ಮಾಡುವುದಾದರೆ ಮೊದಲು ರೈತರಿಗೆ ವಿಷವನ್ನ ಕೊಡಿ, ನಂತರ ಕಾರ್ಖಾನೆ ನಿರ್ಮಾಣ ಮಾಡಿರಿ ಎಂದು ಮಾಸ್ತಿಹೊಳಿ ರೈತರು ಮಹಿಳೆಯರು ಆಗ್ರಹಿಸಿದರು. ನಮ್ಮ ಜೀವ ಹೋದರೂ ಕಾರ್ಖಾನೆ ಕಟ್ಟಲು ನಮ್ಮ ಜಮೀನು ಹಾಗೂ ಪಕ್ಕದ ರೈತರ ಜಮೀನು ಕೊಡಲು ಬಿಡುವುದಿಲ್ಲ. ನಿರಾಶ್ರಿತರಾದ ನಾವು ಈಗಾಗಲೇ 50 ವರ್ಷದಿಂದ ಬರಡ ಜಮೀನಿನಲ್ಲಿ ಕಲ್ಲು ಮಣ್ಣು ತೆಗೆದು ಜಮೀನು ಸುಧಾರಣೆ ಮಾಡಿದ್ದೇವೆ. ಅಲ್ಲಿ ಕೊಳವೆ ಬಾವಿ ನಿರ್ಮಾಣ ಮಾಡಿ ಉತ್ತಮ ಫಲವತ್ತಾದ ಭೂಮಿ ಮಾಡಲಾಗಿದೆ. 80% ನೀರಾವರಿ ಸೌಲಭ್ಯ ಈ ಭಾಗದಲ್ಲಿ ಹೊಂದಿದೆ. ಈಗ ಸ್ವಲ್ಪ ನಿಟ್ಟುಸಿರು ಬಿಟ್ಟು 2 ಹೊತ್ತು ತುತ್ತು ಅನ್ನ ತಿನ್ನುತ್ತಾ ಇದ್ದೇವೆ. ಮತ್ತೆ ಈಗ ಮಣಗುತ್ತಿ ಹಾಗೂ ಮಾಸ್ತಿಹೊಳಿ ರೈತರ ಜಮೀನು ಪಡೆಯಲು ಹುನ್ನಾರ ಕಾರ್ಖಾನೆಯವರು ಮಾಡುತ್ತಾ ಇದ್ದಾರೆ. ಮೊದಲು ನಮ್ಮ ಎಲ್ಲ ರೈತರ ಬಾಯಿಗೆ ವಿಷ ಕೊಡಿ, ತಾವು ಕಾರ್ಖಾನೆ ನಿರ್ಮಾಣ ಮಾಡಿಕೊಳ್ಳಿರಿ ಎಂದು ಮಾಸ್ತಿಹೊಳಿ ಗ್ರಾಮದ ಹಿರಿಯ ರೈತ ಮುಖಂಡ ನಿಂಗಪ್ಪ ಮಾವನೂರಿ ಎಚ್ಚರಿಕೆ ನೀಡಿದ್ದಾರೆ. ಅವರು ಮಂಗಳವಾರ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶಕ್ಕೆ ಅನ್ನ ಹಾಕುವ ರೈತರ ಫಲವತ್ತಾದ ಜಮೀನು ಪಡೆಯಲು ಮುಂದಾದ ಭಾರತ್ ಫೋರ್ಸ್ ಕಂಪನಿ ಮಾಲೀಕ ಜಮೀನು ಪಡೆಯುವುದನ್ನು ನಿಲ್ಲಿಸಿ, ಅದಕ್ಕೆ ಮಾಸ್ತಿಹೊಳಿ ಎಲ್ಲ ರೈತ ವಿರೋಧ ಇದೆ, ಕಾರ್ಖಾನೆ ಅವಕಾಶ ನೀಡುವುದಿಲ್ಲ ಎಂದರು. ರೈತ ಮುಖಂಡ ಬಾಳೇಶ್ ಮಾವನೂರಿ ಮಾತನಾಡಿ, ನಾನು ಶಿಕ್ಷಣ ಕಡಿಮೆ ಆಗಿರಬಹುದು, ಆದರೆ ನಾನು ಕೂಡ ರೈತ ಕುಲದಲ್ಲಿ ಶ್ರಮ ಪಟ್ಟು ದುಡಿಮೆ ಮಾಡಿ ಮೇಲೆ ಬಂದಿದ್ದೇನೆ. ಯಾವುದೇ ಗ್ರಾಮದಲ್ಲಿ ಹೋಗಿ ದಬ್ಬಾಳಿಕೆ ಮಾಡಿಲ್ಲ, ಅದು ಸಂಸ್ಕಾರದಲ್ಲಿ ಇಲ್ಲ. ನಾನು ನನ್ನ ರೈತರ ಜೊತೆ ಸದಾ ಸಿದ್ಧ. ಹಲವು ಕಡೆಗೆ ಕಾರ್ಖಾನೆಗೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತ ಮಾಡುತ್ತಾರೆ, ಆದರೆ ಕೆಲ ಕಿಡಿಗೇಡಿಗಳು ಕಾರ್ಖಾನೆ ನಿರ್ಮಾಣ ಪ್ರೋತ್ಸಾಹ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಮಾಸ್ತಿಹೊಳಿ, ನರಸಿಂಗಪುರ, ಮಣಗುತ್ತಿ ಯಾವುದೇ ಒಬ್ಬ ರೈತನಿಗೆ ಅನಾಹುತವಾದರೆ ಭಾರತ್ ಫೋರ್ಸ್ ಕಂಪನಿ ಮಾಲೀಕ ಕಾರಣ. ಆತನ ಮೇಲೆ ನಾವು ದೂರ ದಾಖಲು ಮಾಡುತ್ತೇವೆ. ಕಂಪನಿ ಬರುವುದರಿಂದ ಯಾವುದೇ ರೈತರ ಉದ್ಧಾರಕ್ಕೆ ಅಲ್ಲ, ರೈತರನ್ನ ಹಾಳು ಮಾಡುವುದಕ್ಕೆ. ಆದ್ದರಿಂದ ಕಾರ್ಖಾನೆಗೆ ಜಮೀನು ನೀಡುವುದಿಲ್ಲ. ಒಂದು ವೇಳೆ ಕಾರ್ಖಾನೆ ಕಟ್ಟಲು ಮುಂದಾದರೆ ಎಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಹೋರಾಟ ಮಾಡುವುದು ನಿಶ್ಚಿತ ಎಂದರು. ಮಣಗುತ್ತಿ ರೈತರಾದ ಸಂತೋಷ್ ಪಾಟೀಲ, ಕುಮಾರ್ ಹತ್ತರಕೆ, ಸಿದ್ದಲಿಂಗ ಬೆನ್ನಾಡಿ ಮಾತನಾಡಿ, ಮಣಗುತ್ತಿ ವ್ಯಾಪ್ತಿಯ ಜಮೀನು ಇರುವುದು 20 ಎಕರೆ. ಅದರಲ್ಲಿ 9 ಎಕರೆ ಮಾತ್ರ ಕಂಪನಿಯವರಿಗೆ ಅಗ್ರಿಮೆಂಟ್ ಆಗಿದೆ. ಅದರಲ್ಲಿಯೂ ಕೂಡ ಜಂಟಿ ಜಮೀನಿನಲ್ಲಿ ಸಂಬಂಧಿಕರ ಒಪ್ಪಿಗೆ ಇಲ್ಲದಾಗಿದೆ ಮತ್ತು ರೈತರಿಗೆ ಮೋಸ ಆಗುತ್ತಿದೆ. ಯಾವುದೇ ಕಾರಣಕ್ಕೂ ರೈತರು ಕಾರ್ಖಾನೆ ನೀಡಬಾರದು, ತಾವು ರೈತರಿಗೆ ನೀಡಿರಿ ಎಂದರು. ನಿಂಗಪ್ಪ ಪಾಟೀಲ್ ಮಾತನಾಡಿ, ಕಾರ್ಖಾನೆ ಸ್ಥಾಪನೆಯಾಗುವುದರಿಂದ ಮಾಸ್ತಿಹೊಳಿ ಸುತ್ತಲಿನ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಏರುಪೇರು ಆಗಿ ನಮ್ಮ ಆರೋಗ್ಯದ ಮೇಲೆ ಹಾಗೂ ದನಕರು, ನಾವು ಬೆಳೆದ ಬೆಳೆಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತಕ್ಕೆ ಕಾರಣವಾಗುವುದು. ಆದ್ದರಿಂದ ಕಾರ್ಖಾನೆ ನಿರ್ಮಾಣಕ್ಕೆ ಎಲ್ಲ ರೈತರ ವಿರೋಧ ಇದೆ ಎಂದರು. ಈ ಸಂದರ್ಭದಲ್ಲಿ ಉದಯ ಹಿರೇಮಠ್, ನಿಂಗಣ್ಣ ಗೋಣಿ, ಕುಮಾರ್ ಹತ್ತರಕಿ, ಭರಮಾ ಕಮತಿ, ಭರಮಾ ಮುಂಗಾರಿ, ರಾಜು ಉದ್ದಾರ, ಶಿವಾಜಿ ಮರಿಯಾಗೋಳ್, ಅಪ್ಪಯ್ಯ ಗುತ್ತಿ, ಬಸವರಾಜ್ ಇರಾಗ, ರಾಯಗೌಡ ಪಾಟೀಲ, ಈರವ್ವ ಮೆಡೋಳಿ, ಅಕ್ಕವ್ವ ಕಮತಿ, ಭೀಮಾಭಾಯಿ ಮೆಡೋಳಿ, ತಿಪ್ಪವ್ವ ಗಸ್ತಿ, ಹೊಳೆವ್ವ ಕುಮಂಟಿ, ಹೀಗೆ ನೂರಾರು ರೈತರು ಉಪಸ್ಥಿತರಿದ್ದರು. 1974ನೇ ಇಸ್ವಿಯಾಗ ನಮ್ಮನ್ನು ಊರು ಬಿಡಿಸಿದ್ದಾರೆ. 1974 ಈಗ ಒಂದು ಸ್ವಲ್ಪ ಮೆಟ್ಟಿಗಿತ್ತಿದ್ದೆವು. ಅದನ್ನು ತೊಗೊಂಬಂದು ಕಂಪ್ನಿಲಿ ಹಾಕಿರಂದ್ರೆ ನಮ್ಮ ಪ್ರೆಷರ್ ಕೆಟ್ಟಂದ್ರೆ ಮತ್ತು ಕೊಡೋದನ್ನ 2 ಎಕರೆ 4 ಎಕರೆ ಕೊಟ್ಟಿದ್ದಾರೆ. ನಮ್ಮ 20 ಎಕರೆ 40 ಎಕರೆ ಜಮೀನು ಮುಗಿದಾವೆ, ಅವ್ರಿಗೂ 4 ಎಕರೆ, ಸಣ್ಣ ರೈತರಿಗೂ 4 ಎಕರೆ 2 ಎಕರೆ ಹಿಂಗೆ ಜಮೀನು ಕೊಟ್ಟಿದ್ದಾರೆ. 18 ಕಸ್ಕೊಂಡು ಫ್ಯಾಕ್ಟ್ರಿ ಹೋದ್ರಪ್ಪ ಅಂದ್ರೆ ನಾವಿನ್ನು ಎಲ್ಲಿ ಬದುಕೋದು? ಒಂದೇ ಒಂದು ಕಾರಣ ಅಂತಂದ್ರೆ, ನಾವು ಪೂರ್ವ ದಿಕ್ಕಿಗೆ ಇರೋದು ಪಶ್ಚಿಮ ದಿಕ್ಕಿಗೆ ಫ್ಯಾಕ್ಟ್ರಿ ಆಗೋದ್ರಿಂದ ಅದರ ಹವಾಮಾಲಿನ್ಯ, ವೈಮಿನ್ಯ ಹಾಗೂ ಇನ್ನಿತರ ಮೊಲಾಸಿಸ್ಗಳು ಬಂದು ನಮಗೆ ಹಾನಿಕರವಾಗಿ ಜೀವನ ತೊಂದರೆ ಆಗ್ತೈತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಫ್ಯಾಕ್ಟ್ರಿಗೆ ಎಲ್ಲ ರೈತರದ್ದು ವಿರೋಧ ಐತಿ. ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಕೆಲವೊಬ್ಬರು ಏಜೆಂಟ್ರ ಹಂಗಾಗಿ ಅಂತಾರೆ, ಅದು ಏನೂ ಇಲ್ಲ. ಇರುವಂಥ ರೈತ ಬಾಂಧವರು ಯಾವ ಉದ್ದೇಶಕ್ಕಾಗಿ ಸೇರ್ಯಾರಪ್ಪ ಅಂತಂದ್ರೆ, ಇಲ್ಲಿ ಯಾರೋ ಒಬ್ಬರು ಪ್ರೈವೇಟ್ ಕಂಪನಿ ಅಂಥೇಳಿ ಕೆಲವೊಂದು ಭೂಮಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇಲ್ಲಿ ರೈತರ ಸಂಪೂರ್ಣವಾದ ಅದಕ್ಕೆ ಅನುಮತಿ ಇಲ್ಲ. ಅವ್ರನ್ನ ಹೆದರಿಸಿ ಬೆದರಿಸಿ ಅವ್ರಿಗೆ ಏನೇ ಒಂದು ಆಮಿಷ ತೋರಿಸಿ, ಆ ಕಂಪ್ನಿ ಒಳಗೆ ನಿಮ್ಮನ್ನ ಕೆಲಸ ಕೊಡ್ತೀವಿ ಒಬ್ಬರಿಗೆ ಕುಟುಂಬದಲ್ಲಿ ಅಂತ ಹೇಳಿ, ಈಗ ನಾವು ಆಲ್ರೆಡಿ ಈಗ ಬಾಜು ಒಂದು ಕಂಪ್ನಿಯಲ್ಲಿ ಕಂಡಿದ್ದೀವಿ, ಅಲ್ಲಿ ಯಾರಿಗೂ ಇನ್ನೂ ತನಕ ಕೆಲಸ ಕೊಟ್ಟಿಲ್ಲ. ಮತ್ತು ಇಲ್ಲಿ ನಮ್ಮ ಹದ್ದಿ ಒಳಗೆ ಇರುವಂಥ ರೈತರು ಪ್ರತಿದಿನ ಒಂದು 10 ಕಾರ್ಮಿಕರಿಗೆ ಕೆಲಸ ಕೊಡುವಂಥ ಹೊಂದಿರುವಂಥ ರೈತರು
ಇವರು ಒಂದು ಖಾಸಗಿ ಕಂಪನಿಗೆ ಯಾವುದೋ ಒಂದು ಖಾಸಗಿ ಕಂಪನಿಗೆ ಬಲಿಯಾಗಿ ಅವರಿಗೆ ಹೋಗಿ ಅಲ್ಲಿ ಒಂದು ಯಾವುದೇ ರೀತಿಯಿಂದ ನಾವು ಕೆಲಸ ಮಾಡಬೇಕು, ಅವರಿಗೆ ನಾವು ಹಾಳಾಗಲಿಕ್ಕೆ ಬಯಸಂಗಿಲ್ಲ. ನನ್ನ ಹೆಸರು ಕುಮಾರ್ ತಮ್ಮನ್ನ ಹತ್ತಿರಕ್ಕೆ ಅಂತಂದ್ರಿ. ನಿನ್ನಿನ ದಿವಸ ಏಜೆಂಟ್ ಅಂತ ಅಂದು ನಮಗೆ ಹೇಳಿದರು. ನಾವು ಯಾವುದೇ ರೀತಿ ಏಜೆಂಟ್ಗೆ ಮಾಡೋನಿಲ್ಲ. ನಾವು ರೈತರಿಗೆ ಹೋಗಿ ವಿಷಯ ಏನು ಮುಟ್ಸಿದ್ವು ಅಂದ್ರೆ ರೀ 40 ರಿಂದ 45 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತಂದಿದ್ದು. ನಾವು ಯಾರಿಗೆ ಫ್ಯಾಕ್ಟರಿಗೆ ಕೊಡೋನಿಲ್ಲ. ಅವ್ರು ಮಾಡಿದಾರ 35 ಲಕ್ಷ ರೂಪಾಯಿ ಅಗ್ರಿಮೆಂಟ್. ಮತ್ತು ಇದ್ರೊಳಗೆ ಹೇರ್ಪೇರ್ ಎಷ್ಟು ಆತ ಅನ್ನೋದು ನೀವು ಅದನ್ನು ಅಭ್ಯಾಸ ಮಾಡಬೇಕು. ಇದ್ರೊಳಗೆ ಏಜೆಂಟ್ರು ಯಾರು ಅನ್ನೋದು ನೀವು ಅದನ್ನು ಡಿಸೈಡ್ ಮಾಡ್ಬೇಕು. ಮತ್ತು ಈಗ ಅದ್ರ ನಡುವಿನ ವಿಷಯ ರೀ, ಈಗ ಒಂದು 7 ರಿಂದ 8 ಲಕ್ಷ ರೂಪಾಯಿ ಐತೆ. ಆ 7 ರಿಂದ 8 ಲಕ್ಷ ರೂಪಾಯಿ ಯಾರು ಏಜೆಂಟ್ರು ಹೊಡ್ಯಾಕತ್ತಾರೋ ಏನು ರೈತರಿಗೆ ಕೊಡತ್ತಾರೋ, ನಾವು ನೇರ ದಿಟ್ಟವಾಗಿ ರೈತರ ಸಂಬಂಧನೇ ರೈತರೇ ಈಗ 40 ರಿಂದ 45 ಲಕ್ಷ ರೂಪಾಯಿ ಕೊಡ್ತಾನಂತಂದು ಅನ್ನಕತ್ತಾರೆ. 45 ಲಕ್ಷ ರೂಪಾಯಿ ರೈತರ ಕೊಡ್ತಾನೆ ಅಂದ ಗಜಿಗೆ ಈ ಫ್ಯಾಕ್ಟ್ರಿ ರೇಟ್ ಕೊಡಾಕತ್ತ ಯಾವುದೂ ಎತ್ತಗಿರಿ ಒಟ್ಟು ನಾವು ಬಟ್ ಕೊಡೋದಿಲ್ಲ. ಇಲ್ಲಿ ಮುಂದೆ ಎಷ್ಟು ಮಂದಿ ಆಯ್ತು ಕೊಡ್ತೀರಿ, ಭಾಳ ಚೆನ್ನಾಗಿ ಮಾಡಿದ್ರೆ ತಪ್ಪಲ್ಲ. ನಾವು ಮಾಡೋದು ಯೋಗ್ಯತೆ, ಆ ಮಾಡೋದು ಯೋಗ್ಯತೆ. ಎಲ್ಲರೂ ನಾವು ರೈತರ ಇವ್ರ ಹಿಂದ ಬರ್ತಾರೆ ಮತ್ತೆ ಬರ್ತಾರೆ. ಅದಕ್ಕೆ ಹೆಂಗೆ ಹೋದ್ರಿ ಮುಂದೆ ಹೆಂಗೆ ಹೋದ್ರೆ ಬಾಳೆ ಸಿದ್ದಪ್ಪ ಬೊಂಬರಿಗೆರೆ, ನಮ್ಮ ಮಾಸ್ತೋಳಿಂದ್ರ ಹುಕ್ಕೇರಿ ತಾಲೂಕ. ಇಲ್ಲಿ ಫ್ಯಾಕ್ಟ್ರಿ ಕಟ್ಟೋದಂದ್ರೆ ನಮ್ಮ ಊರಿಗೆ ಅನಾಹುತ ಭಾಳ ಆಗ್ತೈತಿ ಸರ್. ಅನ್ನದ್ಲೆ ನಾವು ಫ್ಯಾಕ್ಟ್ರಿ ಕಟ್ಟಕ್ಕೆ ಅಲಾವಿಲ್ಲ. ನಮ್ಮ ಊರ ಭೂಮಿ ಯಾರು ಕೊಡಂಗಿಲ್ಲ, ಬೇರೆ ಊರದಾರು ಕೊಡತ್ತಾರ. ಆದ್ರೆ ನಮ್ಮ ಊರಿಗೆ ಇಫೆಕ್ಟ್ ಐತಿರದ. ಆಮೇಲೆ ಇಲ್ಲೇ 3 ಕಿಲೋಮೀಟ್ರ್ ಐತ್ರಿ ಫ್ಯಾಕ್ಟ್ರಿ. ದುಡಿಯಾರಿಗೆ ಅಲ್ಲಿ 3 ಕಿಲೋಮೀಟ್ರ್ ಹೋಗಿಲ್ರಿ. ಇಲ್ಲಿ ನಾವು ದುಡ್ದ ಕಿಸಿಂದ ಎಲ್ಲ ಸೀಟಿಗೆ ಅನ್ನ ಹಾಕತ್ತವ್ರಿ. ದಿವಸ ಇಲ್ಲಂದ್ರೆ 5-6 ಗಾಡಿ ಟೆಂಪು ಕಾಯಿಪಲ್ಲೆ ತರಕಾರಿ ಹೊಂಟೈತ್ರಿ ಸರ್. ಇದನ್ನು ಬಂದ್ ಮಾಡ್ರಿ ಅಂದ್ರೆ ಅವರೇ ವಿಚಾರ ಮಾಡ್ರಿ ಸರ್. ಒಂದು ಸ್ವಲ್ಪ ಇಲ್ಲ ಬೇರೆ ಕಡೆನೂ ಅನ್ನ ಹಾಕ್ತೈತಿ ಅಂತೇಳಿ ನಿಮ್ಮದೇನು ಇದೇನು ಇಷ್ಟ ಅನ್ಬೋದು. ಆದ್ರೆ ನಮ್ಮಲ್ಲಿ ರೈತರು ದುಡಿಯೋದ್ರಿಂದ ಇಲ್ಲಿ ರೈತರು ಈಗ ಒಂದು ಸ್ವಲ್ಪ ರೇಟ್ ಡೌನ್ ಆದ್ರೂ ನಮ್ಮಲ್ಲಿ ಮತ್ತೆ ತರಕಾರಿ ಮಾಡೋದ್ರಾಗ ಅದಾರ ಸರ್. ಆದ್ರೆ ನಾವು ದುಡ್ದ ಕೇಸಿಂದ ಬೇರೆ ಕಡೆ ಹೋಗ್ಬೇಕಪ್ಪ, ಸಿಟಿಗೆ ಹೋಗ್ಬೇಕು ದುಡ್ಡು ಮಾಡಕ್ಕೆ ಅಂತೇಳಿದ್ರೆ ನಾವು 4 ಊರು ಮಂದಿ ಬರ್ತೈತೆ ಇಲ್ಲಿ. ಡೈಲಿ ಇಲ್ಲಂದ್ರೆ 50-60 ಜನ ನಮ್ಮ ರೈತರೊಳಗೆ ದುಡಿತಾರೆ ಹೆಣ್ಮಕ್ಳು. ಈಗರೇ ಮೊನ್ನೆ ನಾವು ಒಂದು ಪ್ರೆಸೆಂಟ್ ಮಾಡಿದ್ವು. ಯಾಕೆ ಮಾಡಿದ್ವು ಅಂದ್ರೆ 13ನೇ ತಾರೀಕು ದಿವಸ ಒಂದು 10 ಕಾರ್ ಗಾಡಿ ಬಂದು. ಆ ದಿವಸ ನಮಗೆ ನೀವು ಕೇಳಿ ಯಾರು ಜಮೀನು ಕೊಡತ್ತಾರ ಯಾವ್ದು ನಮಗೆ ಏನು ಅನ್ನೋದು ಗೊತ್ತಿರಕ್ಕಿಲ್ಲ. ಅದ ಭಾರತ್ ಪೋಂಚ್ ಕಂಪ್ನಿ ಅದು. ಅದು ನಿನ್ನೆ ಅದು ಪ್ರೆಸ್ಮೆಂಟ್ ಮಾಡೋದ್ಲೇ ಗೊತ್ತಾಯ್ತು. ಭಾರತ್ ಪೋಂಚ್ ಕಂಪ್ನಿ ಬೆಳಗಾವದಾರ ಒಬ್ಬ ವಾಜ್ ಅನ್ನೋರ ಕಡೆಯಿಂದ ಅದಕ್ಕೆ ಮೇನ್ ಅವ ಅದ್ರ ತಾಳು ಉಳ್ಕ್ಯದವ್ರು. ಅದನ್ನು ನಾವು ಮಂದಿಗೈತೆ ನಾವು ಯಾರ ಹೆಸರು ತೊಗೊಂಡು ಕ್ವಶನ್ ಮಾತಾಡೋ ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮದು ಇದಲ್ಲ. ಅದು ನಾವು ಆ ಸಂಸ್ಕೃತಿಯಾಗಿ ಬೆಳೆದಿಲ್ಲ. ನಾವು ಯಾರ್ದು ವೈಯಕ್ತಿಕ ಹೋಗಲ್ಲ ನೋಡ್ರಿ. ನಾವು ಕೂಲಿ ಮಾಡಿದ್ರು ನಮ್ಮ ಊರಾಗದನ, ನಾ ಡಾನ್ ಇದ್ದರೂ ನಮ್ಮ ಊರಾಗದನ, ನಾ ಹೀರೋ ಇದ್ದರೂ ನಮ್ಮ ಊರಾಗ ಹೋಗಿದ್ದಾನೆ. ನಾ ಯಾವ ಊರಿಗೆ ಹೋಗಿಲ್ಲ. ಮೊದಲೇದು ಯಾವ ಊರಿಗೂ ನಾವು ಹೋಗಕ್ಕೆ ಹೋಗಿಲ್ಲ. ನಾವು ಯಾರನ್ನೂ ಕೆಣಕೋದಿಲ್ಲ, ಕೆಣಕಿದವ್ರನ್ನ ಬಿಡೋದಿಲ್ಲ. ಇದನ್ನು ಮೊದಲು ಅರ್ಥ ಮಾಡ್ಕೊರಿ. ಕೈ ಮುಗಿದು ಬಂದ್ರಿ ಕಾಲು ಬೀಳ್ತಾವೆ. ನಮ್ಮ ಸಂಸ್ಕೃತಿ ಇದು. ನಾವು ಯಾರಿಗೆ ಅವ್ರ ಹೆಸರು ಮಾತಾಡಲಿ, ಅವ್ರು ದೊಡ್ಡವರಾಗಲಿ ಹೆಸರು ಮಾತಾಡಲಿ, ದೊಡ್ಡವ್ರದವರು ನಾವು ಅವ್ರಿಗೆ ಏನೂ ಅನ್ನೋದಿಲ್ಲ. ನಾವು ಯಾರ ಹೆಸರು ತೊಗೊಂಡು ಮಾತಾಡೋದಿಲ್ಲ. ಕಂಪ್ನಿ ಅವ್ರಿಗೊಂದು ವಿಜಯ ಹೇಳ್ತಾನೆ. ನಾವು ಪ್ರೆಸ್ ಮೀಟ್ ಮಾಡಿದ ಕೂಡಲೇ ಒಂದು 100-200 ಹುಡುಗರನ್ನ, ಗುಂಡಾಗೇರಿ ಹುಡುಗರನ್ನ ಬೇರೆ ಊರಿಂದ ಕರೆಸಿ ಅಲ್ಲೇ ಹಾದ್ಯಾದಿಗೆ 10-20 ಮಂದಿ ನಿಲ್ಲಿಸಿ ನಾವು ಎಲ್ಲೇ ಸ್ಟ್ರೈಕ್ ನೋಡಿದ್ರೆ ನೀವು ಕಂಪ್ನಿಗೆ ಜಮೀನು ಕೊಡೋದಿಲ್ಲ ಸ್ಟ್ರೈಕ್ ಮಾಡ್ತಾರೆ. ಇವ್ರು ಕೊಡ್ತಾವ ಸ್ಟ್ರೈಕ್ ಮಾಡ್ತಾರಂದ್ರೆ ನೀವೇ ತಿಳ್ಕೊರಿ. ಈಗ ಈ ಭಾಗದಾಗ ಫ್ಯಾಕ್ಟ್ರಿ ನಿರ್ಮಾಣ ಮಾಡೋಕ್ಕೆ ಹೊರಗಿಂದ ಕಂಪ್ನಿಗಳು ಬರ್ತವೆ. ಅದ್ರ ಬದಲು ತಾವು ಜಮೀನು ಕೊಡಕ್ಕೆ ರೆಡಿ ಅದಾರ ಅಥವಾ ಇಲ್ಲ? ಅದ್ರ ಬದಲು ತಾವು ಕೊಡಕ್ಕೆ ನಮಗೇನು ಗೊತ್ತಾಗಲ್ಲ. ಮೊದಲು ನಾವು ಜಮೀನು ಕೊಟ್ಟು ರೀ, ನಾವು ಫ್ಯಾಕ್ಟ್ರಿ ಕಟ್ತಾರ್ತೇನು ಕೊಟ್ಟಿಕ್ಕಿಲ್ಲ. ಈಗ ನಮಗೆಲ್ಲ ಇದು ಮಾಹಿತಿ ಆಯ್ತು. ನಾವು ಅವ್ರು ಕೊಡೋಂಗಿಲ್ಲ. ಯಾರು ಬಂದರೂ ನಾವು ಕೊಡೋದಿಲ್ಲ. ಅವ್ರಿಗೆ ನಮ್ಮ ಬೇಕಾದ್ರೆ ಬಂದರೂ ನಾವು ಕೊಡೋಂಗಿಲ್ಲ. ನಮ್ಮ ರೈತರೆಲ್ಲ ಹೋರಾಡ್ಕರಿಂದ ಅದು ಗಟ್ಟಿಯಾಗಿ ನಿಲ್ತೀವಿ. ಅಗ್ರಿಮೆಂಟ್ ಅದು ಏನದ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು ಜಮೀನು ಇದನ್ನು ಮಾಡಿದ್ದಾರೆ? ನಾವು 2 ಎಕರೆ ಮಾಡಿದ್ವಿ. ನಾವು ಫ್ಯಾಕ್ಟ್ರಿ ಕಟ್ಟಕ್ಕೆ ಕೊಡೋಂಗಿಲ್ಲ. ಫ್ಯಾಕ್ಟ್ರಿ ಕಟ್ತಾರೆ ನಮ್ಗೆ ಗೊತ್ತಿರಕ್ಕಿಲ್ಲ ರೀ, ನಮ್ಗೆ ಗೊತ್ತದ. ಈಗ ನಮ್ಮ ಊರ ಹೆಸರು ಕೆರೆ ಮಾಸ್ತಿ ಹೊಳಿತೈತಿ. ಮಾಸ್ತಿ ಹೊಳಿ 2 ಒಂದು ಆದ್ರೆ ಕೆರೆಗೆ ನೀರು ಐತಿ. ದನಗಳಿಗೆ ಕುಡಿಯೋಕೆ ಮನುಷ್ಯರಿಗೆ ಎಲ್ಲರಿಗೂ ಅನುಕೂಲ ಐತಿ. ಇದು ಪರಿಸರ ಹಾಳು ಮಾಡೋಕೆ ಒಂದೊಂದು ಕಂಪ್ನಿಗಳು ಬರೋದಲ್ಲ. ನಮ್ಮ ರೈತರ ಉದ್ದೇಶ ಏನೈತಿ, ಹೊಲದಾಗ ಬೆಳೆದು ಸ್ವತಃ ದುಡಿದು ತಿನ್ಬೇಕನ್ನೋದು ಐತಿ. ಆದರೆ ಕಂಪ್ನಿಗಳೇನ ಯಾರು ನೌಕರಿ ತೊಗೊಳಂಗಿಲ್ಲ, ಏನೂ ಇಲ್ಲ. ಇಲ್ಲಿ ಯಾವುದೋ ನಮ್ಮ ಭೂಮಿ ವಿಷಯಕ್ಕೆ ಯಾವುದೋ ಫ್ಯಾಕ್ಟ್ರಿ ಬಂದ್ರೆ ನಾವು ಫ್ಯಾಕ್ಟ್ರಿ ಕಟ್ಟಕ್ಕೆ ಕೊಡೋದಿಲ್ಲ. ನಮ್ಮ ಇದ್ದಿದ್ದ ಭೂಮಿ ಇಷ್ಟ ಐತಿ, ಇದ್ರ ಮ್ಯಾಗ ಉಪಯೋಗ ಆಗತ್ತೀವಿ. ಮತ್ತು ಇದು ಫ್ಯಾಕ್ಟ್ರಿ ತೊಗೊಂಡು ಹೋದ್ರೆ ನಾವು ಏನು ಬದುಕುನ್ರಿ, ಎಷ್ಟ್ರ ಮ್ಯಾಗ ನಮ್ದು ಇದು ಆಸೆ ಐತ್ರಿ. ಅವ್ರು ಬರ್ಬೇಕಾದ್ರೆ ನಮ್ಗೆ ಇಷ್ಟ ಕೊಟ್ಟು ಕಾಸು ಇಲ್ಲಿ ಫ್ಯಾಕ್ಟ್ರಿ ಕಟ್ಟಲಿ ನೋಡ್ರಿ. ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಅನ್ನೋಕ್ಕಿಂತ ಸಂದರ್ಭ ಬಂದೈತಿ. ನಮಗೆ ಮಾಡಲೇಬೇಕಾದಂಥ ಸಂದರ್ಭ ಬಂದೈತಿ. ಈಗ ಪ್ರೆಸ್ ಮೀಟ್ ಮಾಡತ್ತು, ಮುಂದೆ ದೊಡ್ಡ ಹೋರಾಟ ಮಾಡ್ತೀವಿ. ಅದನ್ನು ಪ್ರೆಸ್ನವ್ರ ಮುಖಾಂತರ ಅವ್ರಿಗೆ ಮುನ್ನೆಚ್ಚರಿಕೆ ಕೊಡತ್ತು. ಕಂಪ್ನಿಯವರಿಗೆ ಭಾರತ ಪೋಂಚ್ ಕಂಪ್ನಿ ಏನೈತಿಲ್ಲ, ಅವ್ರ ಬೆಳಗಾವದಿಂದ ಏಜೆಂಟ್ರನ್ನ ಬಿಟ್ಟು ಇಲ್ಲಿ ಭೂಮಿ ಖರೀದಿ ಮಾಡಕ್ಕೆ ಕಳಿಸಿದಾರು. ಅದು ನಮಗೀಗ ಎಲ್ಲ ಗಮನಕ್ಕೆ ಬಂದೈತಿ, ಎಲ್ಲ ರೈತರಿಗೂ ಗಮನಕ್ಕೆ ಬಂದೈತಿ.
ಯಾವುದೇ ಕಂಪ್ನಿ ಬಂದರೂ ನಾವು ಭೂಮಿ ಅಂತೂ ಕೊಡೋಂಗಿಲ್ಲ. ಬಾಳೇಶಣ್ಣ ಮಾವನೂರಿ ಅವ್ರನ್ನ ಉದ್ದೇಶವಾಗಿ ಇಟ್ಕೊಂಡು ಏನು ಮಾತಾಡತ್ತಾರೆ ಏಜೆಂಟ್ರ ನಡುವ ನಿತ್ತವರೆಲ್ಲ ಬಾಳೇಶಣ್ಣ ಮಾವನೂರಿನ